ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾಲ್ಕನೇ ಪಾಠ ಏನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂದರೆ, ಸುಮಾರು ಎಲ್ಲ ಪೇರೆಂಟ್ಸ್ಗಳು ಐದರು ಕಂಪ್ಲೀಟಾಗಿ ಸ್ಯಾಲ್ರಿ ಮೇಲೇ ಡಿಪೆಂಡ್ ಆಗಿರ್ತಾರೆ. ಪ್ರತಿ ತಿಂಗಳು ಇಷ್ಟು ಸಂಬಳ ಬರುತ್ತೆ, ನಾನು ಇಷ್ಟು ಖರ್ಚು ಮಾಡ್ತೀನಿ, ಇಷ್ಟು ಸೇವ್ ಮಾಡ್ತೀನಿ ಅನ್ನೋ ರೀತಿಯಲ್ಲೇ ಪ್ರತಿಯೊಂದು ಪೇರೆಂಟ್ಸ್ಗಳೂ ಯೋಚನೆ ಮಾಡ್ತಿರ್ತಾರೆ. ಅದೇ ರೀತಿ ಬಿಸ್ನೆಸ್ ಮ್ಯಾನ್ಗಳು ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ಸಿಂದನೇ ನನ್ನ ಜೀವನ ಎಲ್ಲ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ಬೇರೆ ರೀತಿಯಲ್ಲೂ ಹಣ ಮಾಡ್ಬೋದು ಅನ್ನೋದನ್ನ ನೀವು ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ನಾವು ಜೀವನದಲ್ಲಿ ಕಂಪ್ಲೀಟಾಗಿ ಒಂದೇ ಇನ್ಕಮ್ಗೆ ಸ್ಟಿಕ್ ಆನ್ ಆದರೆ ಆ ಇನ್ಕಮ್ ಬರೋದು ಕಂಪ್ಲೀಟಾಗಿ ನಿಂತೋದಾಗ ನಿಮ್ಮ ಲೈಫು ಅಧೋಗತಿ ಆಗ್ಬಿಡುತ್ತೆ. ಮಲ್ಟಿಪಲ್ ಸೋರ್ಸಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮಕ್ಕಳು ಚಿಕ್ಕವರಾಗಿದ್ದಾಗೆ ನಾವು ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಆ ಮಕ್ಕಳಿಗೆ ಹಣನ ಯಾವ ರೀತಿ ಗಳಿಸ್ಬೇಕು, ಹಣ ಯಾವ ರೀತಿ ಬರುತ್ತೆ, ಅವರು ಅದನ್ನ ಟ್ರೈ ಮಾಡೋದಕ್ಕೂ ನಾವು ಬಿಡಬೇಕು. ನಾವು ಅವರಿಗೆ ಮಲ್ಟಿಪಲ್ ಆಪ್ಷನ್ಗಳಲ್ಲಿ ಯಾವ ರೀತಿ ಹಣ ಮಾಡಬೇಕು, ಯಾವ ರೀತಿ ಹಣ ಮಾಡ್ಬೋದು ಅನ್ನೋದನ್ನು ಅವ್ರಿಗೆ ದಾರಿ ತೋರಿಸ್ಕೊಡ್ಬೇಕು. ಎಲ್ಲೋ ಒಂದು ಕಡೆ ಪಾರ್ಟ್ ಟೈಮ್ ಜಾಬ್ ಮಾಡೋದು, ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಪಾರ್ಟ್ ಟೈಮಲ್ಲಿ ಬಿಸ್ನೆಸ್ ಮಾಡೋದು, ಎಲ್ಲೋ ಒಂದು ಕಡೆ ಡಿಫ್ರೆಂಟಾಗಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಒಂದು ಬಿಸ್ನೆಸ್ ಮಾಡೋದು, ಇಲ್ಲಾಂದ್ರೆ ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋದು ಅನ್ನೋದನ್ನೆಲ್ಲನೂ ಮಕ್ಕಳಿಗೆ ಮಾಡಿಸಿದಾಗ ಅವ್ರಿಗೆ ಪ್ರತಿಯೊಂದನ್ನು ಕೂಡ ಚಿಕ್ಕ ವಯಸ್ಸಲ್ಲೇ ಕಂಪ್ಲೀಟಾಗಿ ಅರಿವಾಗಿರುತ್ತೆ. ಜಾಬಲ್ಲಿ ಹೋದ್ರೆ ಇಷ್ಟು ಬರುತ್ತೆ, ಬಿಸ್ನೆಸ್ ಮಾಡಿದ್ರೆ ಇಷ್ಟು ಬರುತ್ತೆ, ಯಾವೆಲ್ಲ ರೀತಿಯಲ್ಲಿ ನಾವು ಹಣ ಮಾಡ್ಬೋದು, ಐದರ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದರಿಂದ ಬಡ್ಡಿ ಬರ್ಬೋದು, ಇಲ್ಲಾಂದ್ರೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲಾಂದ್ರೆ ಡಿಫ್ರೆಂಟಾಗಿ ಬಿಸ್ನೆಸ್ ಮಾಡ್ಬೋದು, ಹೊಸ ಹೊಸ ಐಡಿಯಾ ಹಾಕಿ ಬಿಸ್ನೆಸ್ ಮಾಡ್ಬೋದು. ಯಾವ ಬಿಸ್ನೆಸ್ಸಲ್ಲಿ ಎಷ್ಟು ಹಣ ಬರುತ್ತೆ, ಯಾವ ಬಿಸ್ನೆಸ್ಸಲ್ಲಿ ಹಣ ಬರೋದಿಲ್ಲ, ಮಕ್ಕಳು ಅವರಾಗೆ ಕಲ್ತ್ಕೊಂಡು ಅವರೇ ಏಳು ಬೀಳುಗಳನ್ನ ಅನುಭವಿಸಿದಾಗ ಮಾತ್ರ ಅವರು ಜೀವನದಲ್ಲಿ ಪಾಠ ಕಲಿತಾರೆ. ಆದ್ದರಿಂದ ಮಕ್ಕಳಿಗೂ ಕೂಡ ಎಂಕರೇಜ್ ಮಾಡಿ, ಮಕ್ಕಳು ಫೇಲ್ ಆಗಲಿ ಪರವಾಗಿಲ್ಲ, ಮಕ್ಕಳು ಫೇಲ್ ಆದಾಗ ನಾವು ದೊಡ್ಡವರಾಗಿರೋರು ಮಕ್ಕಳಿಗೆ ಒಳ್ಳೆ ರೀತಿ ಬುದ್ಧಿ ಹೇಳಿ ರೈಟ್ ಡೈರೆಕ್ಷನ್ಗೆ ಹೋಗೋಂಗೆ ನಾವು ಖಂಡಿತವಾಗಿ ನೋಡ್ಕೊಳ್ಬೇಕಾಗುತ್ತೆ.